ಅಡ್ರೆಸ್ ಹಾಕೊಂಡು ಸಾಕಾಗಿತ್ತು. ಅಡ್ರೆಸ್ ಅಂತೂ ಬಿಚ್ಚಾಕಿನಿ. ಅಲ್ಲ ಈಗ ನಾನು ಅಡುಗೆ ಮಾಡ್ಬೇಕಂತ, ನನಗೇನು ಅಡುಗೆ ಮಾಡೋಕೆ ಬರ್ತದೆ ಅಂತ ನಾನು ಅಡುಗೆ ಮಾಡಬೇಕು? ಅಲ್ಲ ಇವ ನಾನು ಇಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದು ಅಡುಗೆ ಮಾಡೋಕೆ? ನಾನು ಸುನಿಲ್ ಹೇಳಿದಂಗೆ ಇಲ್ಲಿ ವಿರುದ್ಧವಾಗಿರ್ತೇನೆ. ಇವ್ರು ಹೇಳಿದಂಗೆ ನಾನು ಇರಂಗಿಲ್ಲ. ಇಲ್ಲಿಂತ ಏನು ಯೋಚನೆ ಮಾಡತ್ತಿದ್ದಿ? ಹೋಗಿ ಪಟ ಪಟ ಅಡುಗೆ ಮಾಡು. ಎಲ್ಲರಿಗೂ ಹಸುವಾಗೈತಿ. ಅಮ್ಮ ನೋಡಿದ್ರೆ ಹೊಟ್ಟೆ ನಿಸ್ತಾದಂತೆ ಸುಮ್ಮನೆ ಅದಾರ. ಅವರೂ ಮಾಡಿಲ್ಲ, ನೀನಾದರೂ ಮಾಡು. ಹೊಟ್ಟಿ ಹಸದು ಕವ ಕವ ಅನ್ನಕತ್ತತಿ. ನೀನು ಹೊಟ್ಟೆಸದ ಕವ ಅಂದ್ರೆ ನಾನೇನು ಮಾಡಲಿ? ನನಗೆ ಅಡುಗೆ ಮಾಡೋಕೆ ಬರಂಗಿಲ್ಲ. ಬೇಕಿದ್ರೆ ಮಾಡ್ಕೊಂಡು ತಿನ್ನು, ಬೇಡ ಅಂದ್ರೆ ಹೊರಗಡೆ ತೊಗೊಂಬಂದು ತಿನ್ನು. ಅದನ್ನು ಬಿಟ್ಟು ನನಗೆ ಅಡುಗೆ ಮಾಡು ಅಂತ ನೀನು ಹೇಳೋಕೆ ಬರಬೇಡ. ಏನು ಎಷ್ಟೈತಿ ಅಷ್ಟೇ ನೋಡ್ಕೊ, ಅದನ್ನ ಬಿಟ್ಟು ಜಾಸ್ತಿ ಮಾಡಬೇಡ. ಯಾಕ ಜಾಸ್ತಿ ಮಾತಾಡಕತ್ತಿದ್ದಿ? ಹಾಂ, ಏನಾಯ್ತು ನಿನಗೆ? ಬೆಳಕಾಗೋಡ್ದ ಏನು ದೇವ್ಗೆ ಮೆಟ್ಕೊಂಡತ್ತ ನಿನಗೆ? ನೋಡು, ನಮ್ಮ ಮನ್ಯಾಗ ನಾನು ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಕೊಂತ ನಾ ಹೆಂಗೆ ಬಿದ್ದಿರ್ಬೇಕು ನೀನು. ಅದನ್ನು ಬಿಟ್ಟು ನೀನೇನಾದರೂ ಜಾಸ್ತಿ ಮಾತಾಡಿದಿ ಅಂತ ಅನ್ಕೋ, ನಾನು ಏನು ಮಾಡ್ತೇನಂತ ನನಗೆ ಗೊತ್ತಿರಂಗಿಲ್ಲ. ನೆನಪಿಟ್ಕೋ ಏನು ಮಾಡ್ತಾನೆ ಅಂತೇಳಿ. ಏನಾದರೂ ಮಾಡ್ಕೊ, ನಾನೇನು ಮಾಡಲಿ? ನಾನೇನು ಮಾಡಂಗಿಲ್ಲ. ಏನು ನನಗೆ ಮಾಡಕ್ಕೆ ಬರಂಗಿಲ್ಲ, ನನಗೆ ಬರಲ್ಲ ಅಷ್ಟೇ. ಹೆಂಗೆ ಮಾಡೋದಿಲ್ಲ ನಾನು ನೋಡ್ತಾನೆ. ನೀನು ಹೆಂಗೆ ತಿಂತಿದ್ದಿ? ನಾವು ತೊಗೊಂಬಂದು ತಿಂತೀವಿ. ಮಾಡಿ ತಿನ್ನು. ಇಲ್ಲ ಅಂದ್ರೆ ಒಂದೊಂದು ಚಾಟಿ ಇಟ್ಟು ಬಿಡಬೇಕಾಕತ್ ನೋಡು. ಇನ್ನು ಮುಂದೆ ನಾ ಹೆಂಗೆಲ್ಲ ಕೆಲಸ ಮಾಡೋಕೆ ಕಲ್ಕೋಬೇಕು. ಬರ್ದಿದ್ರು ಮಾಡ್ಬೇಕಷ್ಟೇ. ಇಲ್ಲಾಂದ್ರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ನೆನಪಿಟ್ಕೊ ನೀನು. ನನಗೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ಹಿಂಗೆ ಕಡಕತ್ರಿ? ಬಂದಿದ್ರೆ ನಾನು ಮಾಡ್ತಿರ್ಲಿಲ್ಲ. ನಾನು ಯಾವತ್ತೂ ಮಾಡೇ ಇಲ್ಲ. ನಮ್ಮಮ್ಮ ನನ್ನ ಮಾಡಕ್ಕೆ ಹಚ್ಚೇ ಇಲ್ಲ. ಇವಾಗಿಲ್ಲಿ ಮಾಡಂತಂದ್ರೆ ನಾನು ಹೆಂಗೆ ಮಾಡಬೇಕು? ಹಚ್ಚಿಲ್ಲಲ್ಲ, ಇವಾಗಿಲ್ಲಿ ಮಾಡು. ಒಲಿ ಹಚ್ಚು, ಉರಿ ಹಚ್ಚಿದ ಮ್ಯಾಲ ಅನ್ನಕ್ಕಿಡು. ಒಂದು ಬೊಗೋನಿ ತಗೋ, ಅಕ್ಕಿ ಹಾಕು, ಉಪ್ಪು ಹಾಕು, ಇಡು. ಏನು ಆಮೇಲೆ ಒಂದೀಟ ಬ್ಯಾಳಿ ಕುದಿಸಿ, ಬೆಳ್ಳುಳ್ಳಿ ಸುಲಿದ ಒಗ್ಗರಣೆ ಹಾಕು. ಜೀರಿಗೆ, ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ, ಕರಿಬೇವು ಹಾಕಿ ಬ್ಯಾಳಿ ಸುರಿವಿ, ಉಪ್ಪು ಖಾರ ಹಾಕು. ಇಷ್ಟು ಹಾಕಿದ್ರೆ ಅನ್ನ ಸಾರು ಹಾಕತಿ. ಪಟ ಪಟ ಮಾಡು. ಇಲ್ಲ ಒಂದು ಉಪ್ಪಿಟ್ಟು ಆದರೂ ಮಾಡಿ ನಮಗೆ ಬಡಿಸು. ಸರಿ, ನನಗೇನು ಮಾಡಕ್ಕೆ ಬರ್ತದೆ ಅದನ್ನು ಮಾಡ್ತಾನೋ ಅದ ತಿನ್ರಿ ಅಷ್ಟ. ನೀವು ಹೇಳಿದ್ರೆ ನನಗೆಲ್ಲ ಮಾಡೋಕ್ಕಾಗಂಗಿಲ್ಲ. ಆಗಂಗಿಲ್ಲ ಗೀಗಂಗಿಲ್ಲ ಅಂದರೆ ನೋಡು, ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ ಸುಮ್ಮ. ಇವಾಗ ಹೇಳಕತ್ತೆ ನಾನು. ಏನು ಮಾಡ್ತೀರಿ ಸಿಟ್ಟು ಬಂದ್ರೆ? ಏನು ಮಾಡ್ತಾನೋ ನೋಡು. ಯಾಕೆ ಹೊಡೆದೆ ಮಹೇಶ? ಯಾಕೆ ನಾನು ಹೊಡೆದೆ? ನಾನೇನೋ ನನಗೆ ಅಡುಗೆ ಮಾಡೋಕೆ ಬರಂಗಿಲ್ಲ, ನಾನು ಬರಂಗಿಲ್ಲ ಅಂತ ಹೇಳಿದ್ನಿ. ಅಷ್ಟಕ್ಕೆ ನಾನು ಹೊಡೆದ್ಬಿಟ್ಟೆ. ಏ ಮಹೇಶ, ಏನು ಮಾಡಕತ್ತೀವ ನೀನು? ಅಡುಗೆ ಮಾಡಕ್ಕೆ ಬರ್ತಿದ್ರೆ ಬಿಡು. ಹೋಗಿ ಒಂದು ಹೊತ್ತಿಂದ ಏನಾರು ತೊಗೊಂಡು ಬಾ. ಇನ್ನೊಂದು ಹೊತ್ತಿಗೆ ನಿಮ್ಮ ಅವ್ವನ ಕೇಳಿ ಮಾಡ್ತಾಳೆ. ಅದನ್ನ ಬಿಟ್ಟು ಹೊಡ್ಕೊಂತ ಮಾಡ್ಕೊಂತ ಇಲ್ಲಿ ಜಗಳಡ್ಕೊಂತ ನಿಂತಿದ್ದಿ. ಈ ರೀತಿ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ಕೆ ಹೋಗ್ಬೇಡ. ಹೋಗು, ಮೊದಲು ಹೋಗಿ ಒಂದು ಹೊತ್ತು ಏನಾರು ತೊಗೊಂಬರೋ. ಈಗ ತಿನ್ನಾಕ ರೊಕ್ಕ ಕೊಡ್ದಾನೆ ತೊಗೊಂಡು ಹೋಗು. ಅಲ್ಲಪ್ಪ, ಇವಳಿಗೆ ಎಷ್ಟು ಹೇಳಾಕತ್ತನೋ ಮತ್ತೆ ವಾಪಸ್ ಎದುರು ಮಾತಾಡ್ತಾಳೋ. ಮತ್ತೆ ಸೀಟು ಬರಂಗಿಲ್ಲ ನಮ್ಗೆ. ಗಂಡು ಮಕ್ಳು ದುಡ್ಡು ತಂದು ಹಾಕೋರು ನಾವು. ನಮಗೆ ಎಷ್ಟು ಇರಬೇಡ. ಮನ್ಯಾಗ ಕುತ್ಕೊಂಡು ಬೇಸ್ ಹಾಕಿಗೆ ಎಷ್ಟು ಇರ್ಬೇಕಾದ್ರೆ ದುಡ್ಡು ತಂದು ಹಾಕೋ ಗಂಡ್ಸಿಗೆ ಎಷ್ಟು ಇರಬೇಡ. ನನಗೆ ವಾಪಸ್ ಮಾತಾಡ್ತಾಳು. ಇದುವರೆಗೂ ನಮ್ಮ ಅಪ್ಪ ಅಮ್ಮ ನನಗೆ ವಾಪಸ್ ಮಾತಾಡೋದು. ನೀನು ಯಾವಳು ನನಗೆ ವಾಪಸ್ ಮಾತಾಡತ್ತೆ? ಹೆಂಡ್ತಿ ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು. ಅದನ್ನ ಬಿಟ್ಟು ತಲೆ ಮೇಲೆ ಕುಂದ್ರಸಾಕ ನಾನೇನು ನೀನು ಮದುವೆ ಹೊಂಟಿದ್ದೆಲ್ಲ ಅವಲ್ಲ, ನೆನಪಿಟ್ಟುಕೋ. ಏನು ಅದಕ್ಕೆ ಅವನ ಮದುವೆ ಹೊಂಟಿದ್ದೇನಲ್ಲ. ನೀನು ಹೇಳಿದಂಗೆ ಕೇಳ್ತಾನೋ, ನೀನು ಹೇಳಿದಂಗೆ ಬಿದ್ದಿರ್ತಾನಂತೇಳಿ ಮನ್ಯಾಗ ಆಳು ಕಾಳು ಇರ್ತಾರೋ, ಆರಾಮಾಗಿ ನಾನು ರಾಣಿ ಹೆಂಗಿರ್ಬೋದು ಅಂತೇಳಿ ನನ್ನ ಬಿಟ್ಟು ಅವನ ಮದುವೆಗೆ ಹೋಗಿದ್ದೆಲ್ಲ ನೀನು. ಮಾಡ್ತಾನಲೇ ನಿನಗೆ, ಮಾಡ್ತೀನಿ. ಚಂದಾಗ ಬುದ್ಧಿ ಕಲಿಸ್ತಾನೆ ನಿನಗೆ. ಹಾಂ, ನಾನಿಲ್ಲಿ ಇಟ್ಕೊಂಡು ಕಾಸು ಹೊಡೆದು ಬಡ್ದು ಮಾಡಕತ್ತಿದೆಯಲ್ಲ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನು ಮಾಡ್ತೀನಿ ಅಂತ ನೋಡು. ಅಯ್ಯೋ ಇವ ಸುಮ್ಮ ಇರುವಾತಕ್ಕಂತ ಬಿಡುವ. ಏನು ಮಾಡಕ್ಕೆ ಹೋಗ್ಬೇಡ. ನೋಡು, ಒಂದು ಹೊತ್ತಿಂದ ಊಟ ನಾನು ಹೋಗಿ ಹೊರಗಡೆ ಹೋಗಿ ತೊಗೊಂಡು ಬರ್ತೇನೆ. ಆದರೆ ನೀವಿಬ್ರು ಗಂಡ ಹೆಂಡತಿ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ನೀವಿಬ್ರು ಚಂದಾಗ ಇರಬೇಕು. ಹೆಂಗೋ ಆಗೋದಾಗೈತಿ, ಮದುವೆ ಅಂತೂ ಆಗೈತಿ. ಏನು ಮಾಡೋಕೆ ಆಗಂಗಿಲ್ಲ. ಏನು ಮಾಡೋಕ್ಕಾಗ್ತದೆ ನೀನು ಹೇಳು? ಮದುವೆ ಆದ್ಮೇಲೆ ಅದನ್ನ ಇದನ್ನು ಮಾಡೋಕ್ಕೂ ತಪ್ಸೋಕ್ಕೂ ಆಗಂಗಿಲ್ಲ. ಅದಕ್ಕೆ ಹೇಳಕತ್ತನು, ಮದ್ವೆ ತಾಳಿ ಕಟ್ಟಿದಾನು. ಹಾಂ, ಚಂದಾಗ ಜೀವನ ಮಾಡ್ಕೊತ ಹೋಗ್ರಿ. ನಾಳೆ ನಿಮ್ಮದು ಪ್ರಸ್ತ ಐತಿ. ಹಾಂ, ಅದಕ್ಕೆ ಇವತ್ತು ಹೇಳತ್ತಿದ್ದು. ಇವತ್ತು ಚಲೋ ದಿನ ಇಲ್ಲ ಅಂತೇಳಿ ನಾಳೆ ಇಟ್ಟೈತಿ. ಮಾಡೋದೆಲ್ಲ ಆಗೋದೆಲ್ಲ ಆಗ್ಲೇಬೇಕು. ಅದಕ್ಕೆ ನೀವು ಹಿಂಗೆ ಜಗಳ ಮಾಡ್ಕೊತ ಕುಂತ್ರೆ ಹೆಂಗೆ ಜೀವನ ಮಾಡೋರ? ಹೆಂಗೆ ಸಂಸಾರ ನಡೆಸೋರ? ನೋಡಿ ಮಾವ, ನನಗೇನು ಬೇಡ, ನಾನೇನು ಮಾಡ್ಕೊಳ್ಳಲ್ಲ. ಅದರಲ್ಲಿ ಇವನ್ ಜೊತೆ ಅಂತೂ ನಾನು ಇರಂಗಿಲ್ಲ ಅಷ್ಟೇ. ಅದನ್ನ ಬಿಟ್ಟು ನೀವು ನಾವಿಬ್ಬರನ್ನು ಒಂದು ಮಾಡ್ಬೇಕಂತ ಏನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನ ಬಿಟ್ಟು ನನಗೆ ನೀವು ಇಷ್ಟೆಲ್ಲ ಮಾಡಿ ನಿಮ್ಮ ಮಗನ ಕಡೆಯಿಂದ ಹೊಡಿಯೋಂಗೆ ಮಾಡಿಸಿ, ಈಗ ಅಡುಗೆ ಮಾಡಂತ ಮಾಡಿಸಿ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದರು ಅವನನ್ನು ಹೊಡೆದ. ನಮ್ಮ ಅಪ್ಪಂಗ ಎದುರು ಮಾತಾಡ್ತಿದ್ದಿ. ನೀ ಹಿಂಗೆ ಎದುರು ಮಾತಾಡ್ಕೊತ ಹೋದ್ರೆ ನಾನೇ ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯ? ಏನು ಕಾಣ್ತೀಯ? ಮಾಡು ನೋಡೋಣ. ಸುಮ್ಮನೆ ಇದ್ದೀನಿ ಅಂತ ಜಾಸ್ತಿ ಮಾಡ್ತಾ ಇದೆಯಲ್ಲ. ಬೇಕಿದ್ರೆ ಅಡುಗೆ ಮಾಡ್ಕೊಂಡು ತಿನ್ನು. ನಾನೇನು ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕೆ ನೀವು ಮನೆ ಕೆಲಸ ಮಾಡೋಕೆ ಬಂದಿಲ್ಲ. ಏನು ನಾನಾಗಿ ಬಂದಿದ್ರೆ ನಾನು ಮಾಡ್ತಿದ್ದೆ. ಇಷ್ಟ ಇಲ್ಲದೆ ಬಲವಂತವಾಗಿ ಕರ್ಕೊಂಡು ಬಂದಿದ್ದೆ. ಈಗ ಬೇಕಿದ್ರೆ ನೀನೇ ಮಾಡಿ ಹಾಕು. ನಿಂತ್ಕೋ. ಇಷ್ಟು ಸೊಕ್ಕಿರಬೇಡ ನಿನ್ನ ಮೈಯಾಗ. ಕೂದಲ ಬಿಟ್ಟ ಸರಿ ಇವಾಗ. ಅಮ್ಮ, ಕೂದಲ ಬಿಡ್ತೀಯ ಇಲ್ಲ ಇವಾಗ ನೀನು? ನನ್ನ ಕೂದಲ ಯಾಕೆ ಹಿಡ್ಕೊಂಡು ಎಳಿತಾ ಇದೆಯಾ? ಹಾಂ, ಯಾಕೆ ಹಿಂಗೆ ಮಾಡ್ತೀಯ? ನಿಮ್ಮ ಅಮ್ಮನ ಕೂದಲ ಹಿಡ್ಕೊಂಡು ಹಿಂಗೆ ಹೇಳ್ತೇನೆ ನೀನು? ಸುಮ್ಮನೆ ಬಿಡು, ಇಲ್ಲಾಂದ್ರೆ ನಾನು ನಿನ್ನ ಕೂದಲ ಹಿಡಿಬೇಕಾಗತ್ತೆ ನೋಡು ಮಹೇಶ. ಏನು ಮಾಡತ್ತಿದ್ಯೋ? ಬಿಡು ಹುಡುಗಿನ. ಯಾಕೆ ಕೂದಲ ಹೇಳಕತ್ತಿದ್ದಿ? ಯಪ್ಪ ಬಿಡು, ನಿಮ್ಮ ಅವ್ವ ಬಂದ್ರೆ ಬೈತಾಳ ಮತ್ತೆ. ಏನು ಮಾಡಕತ್ತಿಲ್ಲ? ಏನು ಮಾಡಕತ್ತೀರಿ ನೀವು? ಏ ಮಹೇಶ, ಏನು ಮಾಡಕತ್ತಿದ್ದೀನಿ? ನಿಂಗೆ ತಿಳಿದಿಲ್ಲ ಕೆಟ್ಟತನ?
ನೋಡಮ್ಮ, ಅಡುಗೆ ಮಾಡಂದ್ರೆ ಅಡುಗೆ ಮಾಡೋದಿಲ್ಲ ಅಂತಾಳು. ನನಗೆ ಬರೋದಿಲ್ಲ, ನಾನು ಮಾಡೋದಿಲ್ಲ. ಬೇಕಿದ್ರೆ ನೀವು ಮಾಡ್ಕೊಂಡು ತಿನ್ನಿರಿ, ನಾನು ಉಪವಾಸನೇ ಇರ್ತೇನೆ, ಆದರೆ ನಿಮ್ಮ ಮನೆಯಾಗ ಊಟನೂ ಮಾಡೋದಿಲ್ಲ ಅಂತ ಹಿಂಗೆಲ್ಲ ಹೇಳ್ತಾಳೆ. ನನಗೆ ಎಷ್ಟು ರಸಕ್ಕಿರ್ಬಾಡಿಕೆಗೆ ಮತ್ತು ನನಗೆ ಸಿಟ್ಟು ಬರೋಂಗಿಲ್ಲ, ನಾನು ಗಂಡ್ಸದನ ಮತ್ತು ಅದಕ್ಕೆ ಒಂದು ಹೊಡತ್ನಿ. ಮತ್ತು ಅಪ್ಪಾಗ ಎದುರು ಮಾತಾಡ್ತಾಳೋ, ಅದಕ್ಕಾಗಿ ಎದುರು ಮಾತಾಡಿ ಬೇಕಿದ್ರೆ ಮಾಡ್ಕೊರ್ ಬೇಡ ಬಿಡ್ರಿ ಹಂಗೆ ಹೋಗ್ಕಾಳ. ಅದಕ್ಕೆ ಹಿಡಿದು ಕೂದಲ ಹಿಡಿದು ಚಿಕ್ಕಿರ ನಾಯಿ ಹೆಂಗೆ ತಾಂದಿರಿ ಜಗ್ಗತ್ತ ನೋಡ್ಬೇಕು. ನೋಡಿ ಆಂಟಿ, ಬರೀ ನನಗೆ ನಮ್ಮಮ್ಮ ನನಗೆ ಏನು ಮಾಡೋದು ಕಲಿಸಿಲ್ಲ. ಹಾಂ, ನನಗೆ ಏನು ಮಾಡೋದು ಬರಲ್ಲ. ನಾನು ಬರೋದಿಲ್ಲ ಅಂತಂದ್ರೆ ಹೆಂಗೆ ಮಾಡಬೇಕು? ಹಾಂ, ಬೇಕಿದ್ರೆ ಮಾಡ್ಕೊಂಡು ತಿನ್ನಬೇಕು, ಇಲ್ಲಾಂದ್ರೆ ಕಲಿಸ್ಕೊಡ್ಬೇಕು. ಅದನ್ನು ಬಿಟ್ಟು ಇಲ್ಲಿ ನಾನು ನಿಮ್ಮ ಮನೆ ಕೆಲಸಕ್ಕಾಗಿ ಬಂದೀನಿ, ನಾನು ಇಲ್ಲಿ ಇರಲ್ಲ ಅಂತಂದ್ರೆ ಬಲವಂತವಾಗಿ ಇಲ್ಲಿ ಇಟ್ಕೊಂಡಿರಿ, ನಾನೇ ಇರ್ಬೇಕಿಲ್ಲಿ. ಅಲ್ರಿ, ನಿಮಗೆ ಹೇಳಕ್ಕೆ ಬರ್ತದೆ ಇಲ್ಲ? ಇನ್ನು ನೋಡ್ಕೊಂತ ಬಾಯಿ ತಕೊಂಡು ನಿಂತು ಬಿಟ್ಟಾರಲ್ಲ. ಹಾಂ, ಅವ್ರಿಬ್ರು ಜಗಾಡೋದು ನೋಡ್ಕೊಂತ ಚಂದ ಅನ್ಸೈತೆ. ನಿಮ್ಗೆ ಜಗ ನೋಡೋದು ಬಿಡ್ಸಾಕ್ ಬರೋದಿಲ್ಲ ಒಂದೀಟ? ನಾ ಹೇಳೋದು ಕೇಳುವಾರ ಅವರು, ನೀನೇ ಹೇಳ್ಗೀತ ಒಂದೀಟ ಹೇಳ್ತಾರ ನೋಡೋನು. ಏಯ್ ಬಿಡ್ಲಾಕಿನ, ಒಂದು ಹೆಣ್ಣು ಮ್ಯಾಗ ದೌರ್ಜನ್ಯ ಮಾಡಕ್ಕೆ ನೋಡ್ತಿದ್ದಿ? ಹಾಂ, ತೆಗಿ ಕೈ. ನೋಡು, ಈ ರೀತಿ ಎಲ್ಲ ಮಾಡಿರ ನಾನು ಒಂದು ಕಪಾಳಿಗೆ ಒಂದು ಎರಡು ಬಿಟ್ಟನು. ಆಹಾ ಅಮ್ಮ, ತಲೆ ಎಲ್ಲ ನೋವ್ತಾ ಇದೆ. ಅಂತ ಪರಿ ಚಿಕ್ಕಿದಿಲ್ಲ, ನೀ ಏನು ತಿಂತಿದ್ದಿ? ಸುಮ್ಮನೆ ಇದ್ದು ಬಿಡು, ವಾಪಸ್ ಎಲ್ಲ ಮಾತಾಡಕ್ಕೆ ಹೋಗಬೇಡ. ತಲೆ ಕಟ್ರ ನೋಡು, ನಮ್ಮ ಅವ್ವ ಬಂದು ಬಿಡಿಸಿದಾಳಂತ ಸುಮ್ಮನೆ ಬಿಟ್ಟೆ ನೀನು. ಇಲ್ಲ ಅಂದಿದ್ರೆ ನಿನಗೊಂದು ಗತಿ ಕನ್ಸಿಬಿಡ್ತೀನಿ. ನಿಲ್ಲಿ ಎಷ್ಟಾರ ದಿಮಾಕ್ ಮಾಡ್ತಿದ್ದಿ ನೀನು, ಎಷ್ಟು ದಿಮಾಕ್ ಇರಬೇಡ ನಿನಗೆ. ಮಹೇಶ, ಸುಮ್ಮನೆ ಇದ್ದು ಬಿಡಿನ. ನೋಡು ಹುಡುಗಿ, ಈ ಮನ್ಯಾಗ ಏನೆಲ್ಲ ಕೆಲಸ ಐತಿ, ಏನೆಲ್ಲ ಮಾಡಬೇಕು ಒಂದಿನ ನಾನು ನಿಂಗೆ ಹೇಳ್ಕೊಡ್ತೇನೆ. ಅದೇ ಪ್ರಕಾರ ನೀನು ಹೋಗ್ಬೇಕು. ಆಮೇಲೆ ಇದೇ ರೀತಿ ನೀವು ಜಗಾಡ್ಕೊತ ಹೋದ್ರೆ ನಾನಂತೂ ಬಿಡ್ಸಕ್ಕೆ ಬರೋಂಗಿಲ್ಲ. ಜೋರು ಜಗಳ ಮಾಡೋದ್ರಿಂದ ಮನೆಯಾಗ ಆಜು ಬಾಜು ಮಂದಿ ಓಡ್ ಬರ್ತಾರೆ ಇಲ್ಲಿ. ಅದಕ್ಕಾಗಿ ನಾನು ಬಿಡ್ಸಕ್ಕೆ ಬಂದೇನೆ. ಅದನ್ನು ಬಿಟ್ಟ ಪದೇ ಇಲ್ಲಿ ಬಿಡ್ಸಕ್ಕೆ ಬರ್ತದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಗಂಡ ಹೇಳ್ತಿ ಜಗಳ. ನೋಡಿ ಆಂಟಿ, ನನ್ನ ಹೆಸರು ಹುಡುಗಿಯಲ್ಲ, ನನ್ನ ಹೆಸರು ಸುಮ ಅಂತ ಕರೀರಿ. ಅಲ್ಲ, ನಾನು ಯಾಕೆ ಅಷ್ಟಕ್ಕೂ ನಿಮ್ಮ ಮನೆಗೆ ಇರಬೇಕು? ನಿಮ್ಮ ಮನೆಗೆ ನಾನು ಯಾಕೆ ಕೆಲಸ ಮಾಡಬೇಕು? ನಮ್ಮ ಮನೆಗೆ ಇಷ್ಟು ದಿನ ಇದ್ರೇ ನಾನು ಒಂದಿನ ಕೆಲಸ ಮಾಡಿಲ್ಲ. ಈಗ ನಿಮ್ಮ ಮನೆಗೆ 2 ದಿನ ಬರೋದಲ್ಲ, ನಿಮ್ಮ ಮನೆಗೆ ಕೆಲಸನೇ ಮಾಡ್ಬೇಕು. ನಾನೇ ಯಾಕೆಲ್ಲ ಮಾಡಬೇಕು? ನೀವೇನು ಮಾಡ್ತೀರಾ? ಇವ್ರು ಏನು ಮಾಡ್ತಾರೆ? ಇವರೆಲ್ಲ ಕುಂತ್ಕೊಂಡು ತಿಂತಾರೆ, ನಾನೆಲ್ಲ ಕೆಲಸ ಮಾಡಬೇಕಾ? ಹಾಂ, ನಾನು ಮಾಡಲ್ಲ. ನಾನು ಯಾಕೆ ಮಾಡಲಿ? ಅವರು ಒಂದು ಮಾಡಬೇಕು, ನೀವು ಒಂದು ಮಾಡಬೇಕು, ಇವರು ಮಾಡಬೇಕು, ಅಂದರೆ ನಾನು ಮಾಡ್ತೀನಿ. ನಾನು ಯಾಕೆ ಒಬ್ಬಳೇ ಎಲ್ಲ ಮಾಡಬೇಕು? ಹಾಂ, ಇಲ್ಲ ಅಂದರೆ ಇವರೆಲ್ಲ ಕೆಲಸಕ್ಕೆ ಹೋಗಲಿ, ಮನೇಲಿ ಯಾಕೆ ಇರ್ತಾರೆ? ಇವ್ರ ಮನೇಲಿದ್ದರೆ ನಾನೇ ಕೆಲಸ ಮಾಡಲಿ, ನಾನು ಮಾಡೋಂಗಿಲ್ಲ. ಏಯ್ ಹುಡುಗಿ, ಇಲ್ಲಿ ಗಂಡು ಮಕ್ಕಳೆಲ್ಲ ಸರಗುಟ್ಕೊಳ್ತೀಯನ? ನೋಡು, ಹೆಣ್ಣು ಮಕ್ಕಳ ಕೆಲಸ ಏನು ಬರ್ತೈತಿ ಅದನ್ನು ಮಾಡ್ಬೇಕು. ಗಂಡು ಮಕ್ಕಳು ದುಡ್ಕೊಂಬಂದು ಹಾಕೋದು ಅಷ್ಟೇ ಕೆಲಸ, ಅವ್ರು ಅದನ್ನು ಮಾಡ್ತಾರೆ. ನೀನು ಅದನ್ನು ಬಿಟ್ಟು ಎಲ್ಲನೂ ಸರಗುಟ್ಕೊಳಕ್ಕೆ ಹೋಗ್ಬೇಡ. ಏನು ಸರಗುಟ್ಕೊಳತ್ತಾಳ? ನನ್ನ ಕೇಳ್ತಿದ್ದಿ ಏನು ಮಾಡ್ತಿದ್ದೀನಿ ಅಂತೇಳಿ. ನಾ ಏನಾರ ಮಾಡವಲ್ಲಿ ನಿನಗೆ ಎದಕ್ಕೆ ಬೇಕಾ? ಹಾಂ, ನಮ್ಮಪ್ಪನ್ನ ನನ್ನ ಸರಗುಟ್ಕೊತಿದ್ದಿ, ಇಷ್ಟೆಲ್ಲ ಧೈರ್ಯ ಇರ್ಬಾರ್ದು ನಿನಗೆ. ನೋಡ್ದಿಯಮ್ಮ, ಸಲ್ಗಿ ಕೊಟ್ಟು ನಾಯಿ ತಲೆ ಮೇಲೆ ಏರ್ ಕುಂತೆ ಅಂತ ಹಂಗೆ ಮಾಡಕತ್ತಾಳಿಕಿ. ಹಾಂ, ನಾನೇನು ಕೇಳಬಾರ್ದು ಕೇಳಿದೆ? ಇರೋದನ್ನು ತಾನೇ ಕೇಳಿದೆ. ಹೌದು, ನೀವಿಬ್ಬರು ಸುಮ್ಮನೆ ಕುಂದಿರ್ತೀರಿ, ನಾನು ಮಾತ್ರ ಕೆಲಸ ಮಾಡಬೇಕು. ಇವ್ರು ನೋಡಿದ್ರೆ ಆರಾಮಿಲ್ಲ, ಅದಿಲ್ಲ, ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೋಗ್ತಾರೆ. ನಾನು ಯಾಕೆ ಮಾಡಬೇಕು? ನಾನು ಮಾಡಲ್ಲ. ಇನ್ನು ನಾನೇನು ಇಷ್ಟಪಟ್ಟು ನಿನ್ನ ಪ್ರೀತಿ ಮಾಡಿ ಇಲ್ಲಿ ಮದುವೆಗೆ ಬಂದೇನು? ನಿಮ್ಮ ಮನೆಗೆಲ್ಲ ಹೇಳಿದಂಗೆ ಕೇಳ್ಕೊಂತ ಬಿದ್ದಿರಾಕ? ಹಾಂ, ನೀನು ಬಲವಂತವಾಗಿ ಕಟ್ಟಿರುವಂಥ ತಾಳಿ ಇದು, ಅದಕ್ಕೆ ಬೆಲೆನೇ ಇಲ್ಲ. ತಾಳಿ ಹೌದು, ಅದಕ್ಕೆ ನಮ್ಮ ಮನೆಯಾಗ ಬಿಟ್ಟಾರ. ಆದ್ರೆ ನಾನು ನಿನಗೆ ಯಾವುದೇ ರೀತಿಯಾದ ಗಂಡ ಅನ್ನೋ ಸ್ನಾನ ಕೊಡಂಗಿಲ್ಲ ಅಷ್ಟೇ. ನಾನು ಇವತ್ತು ನಿನ್ನ ಹೆಂಡತಿ ಹಾಕ ಸಾಧ್ಯನೇ ಇಲ್ಲ. ಇದನ್ನ ನೆನಪಿಟ್ಕೋ, ಇದನ್ನ ನಿನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡು. ನಾನು ಇವತ್ತು ನಿನ್ನ ಹೆಂಡತಿ ಆಗಲ್ಲ. ಈ ಕಡೆ ಬಾಲ ಇದೆ, ಒಂದು ಮಾತು ಹೇಳ್ತಾನೆ ಕೀ. ನೋಡುವ ಹುಡುಗಿ, ನಾನು ಒಂದೇ ಸರಿ ನಿನಗೆ ಹೇಳ್ತೇನೆ. ಹಾಂ, ಸಮಾಧಾನಲೇ ಹೇಳ್ತಾನೆ, ತಿಳಿಸ್ಕೊ. ನನ್ನ ಸಿಟ್ಟು ಭಾಳ ಕೆಟ್ಟು. ಹಾಂ, ಎಲ್ಲ ತಾಳಿ ಕಟ್ಟಿದ ಮೇಲೆ ಮುಗಿದು ಹೋಗೈತಿ. ಈಗ ನೀನು ಮನೆ ಬಿಟ್ಟು ಹೋಗೋಕ್ಕಾಗಂಗಿಲ್ಲ. ಯಾಕಂದ್ರೆ ಅವ್ನು ನಿನ್ನ ಪ್ರೀತಿ ಮಾಡಕತ್ತಾನ, ಅವ್ನು ನಿನ್ನ ಬಿಟ್ಕೊಡಂಗಿಲ್ಲ ಅಂತ ಹೇಳಕತ್ತಾನ. ನೋಡು, ನೀನು ರಾಜಿ ಮಗಳಂತ ಹೇಳಿ ನನಗೆ ಭಾಳ ಸಿಟ್ಟೈತಿ ಏನು? ನಾನು ನೋಡು, ನನ್ನ ಕೈಲಿ ಆದ್ರೆ ಮಾಡ್ತಾನೆ, ಇಲ್ಲಂದ್ರೆ ಇಲ್ಲ. ಹಾಂ, ನಮ್ಮನ್ನೆಲ್ಲ ನೀ ಸರಕೊಟ್ಕೊಳ್ಳೋದು ಮಾಡೋದು ಏನಿಲ್ಲ, ನಡೆಯಂಗಿಲ್ಲ ಮನ್ಯಾಗ. ಹಾಂ, ನಾನು ನೋಡು ಅಷ್ಟು ನೋಡಿ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಏನು? ಚಂದಾಗ ಎಲ್ಲ ಕೆಲಸ ಮಾಡೋಕೆ ಕಲ್ಕೊ. ಮಾಡೋಕೆ ಹೇಳ್ಕೊಡ್ತಾನೆ, ಮಾಡು. ಒಂದೇ ದಿನ ನಾನು ಕಲಿಸೋದು, ದಿನ ಕಲಿಸು ಅಂತಂದ್ರೆ ನೀನು ನೋಡ್ಕೊತ ಕುಂದ್ರೋದು, ನಾನು ಮಾಡೋದಲ್ಲ. ಅರ್ಥ ಆಯ್ತು? ಯವ್ವ, ಈಕಿಗೆ ಅರ್ಥ ಆಗಲಿಲ್ಲ ಅಂದ್ರೆ ದಿನ ಒಂದೊಂದು 4 ಹೊಡೆದ ಕಾಸ ಅರ್ಥ ಮಾಡಿಸ್ತಾನೆ ತಗೋಬಿ. ನಾನು ಅರ್ಥ ಮಾಡಿಸ್ತಾನೆ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ಯಾವಾರ ಕೇಳಕ್ಕೆ ಬರಲಿಲ್ಲ, ನೀನು ತೊಗೊಂಡು ತೊಗೊಂಡು ಕಚ್ಚುತ್ತಾನೆ ಅವ್ರನ್ನ. ಬಂದ್ರೆ ಬರ್ಬೇಕಲ್ಲ ನಮ್ಮ ಮನೆಗೆ ಯಾವಾರ ಒಬ್ಬರ. ಆಯ್ತು ರೀ, ಹಂಗೆ ಮಾಡ್ತಾನೆ, ಕಲ್ಕೋತಾನೆ, ಸರಿನಾ? ಇವಾಗಾದ್ರೆ ನನಗೆ ಮಾಡೋಕ್ಕಾಗಂಗಿಲ್ಲ. ನಾನು ಮೊದಲು ನಿನ್ನೆಯಿಂದ ಯಾಕೋ ತೆಲ್ಲು ಸಹತಿ, ಆರಾಮಿಲ್ದಂಗೆ ಆಗೈತಿ. ನನಗೆ ಮಾಡೋಕ್ಕಾಗೋದಿಲ್ಲ, ನೀವೇ ಮಾಡಿರಿ, ನನಗೆ ಊಟನೂ ಬೇಡ. ನಿನ್ನೆಯಿಂದ ಏನೂ ತಿಂದಿಲ್ಲ, ಸತೀತ್ ಹೋದ್ರೆ ನಮ್ಮ ಮೇಲೆ ಬರ್ತೈತಿ. ಇವತ್ತು ಮಾಡ್ತಾನೆ, ಉಪ್ಪಿಟ್ಟು ಮಾಡ್ತಾನು, ತಿಂದು ಕಲ್ಕೊ. ಇಲ್ಲಿ ಕುಂತು ಮಾಡೋದನ್ನ ಹೆಂಗಂತ ತೋರಿಸ್ತಾನೆ. ಆಯ್ತು ರೀ. ಎಷ್ಟು ಸೊಕ್ಕೈತೆ ನೋಡ್ಬೇಕೀಗೆ, ಸೊಕ್ಕಿಲ್ಲ ಆಯ್ತು ರೀ ಅಂತ. ನಕ್ಕೊಂತ ಹೇಳಾಕೆ ಅಂದ ಆಡಿಕಿಗೆ ಎಷ್ಟು ಮಾಡಿದ್ರು ಅಷ್ಟೇ ಬೇಕೀಗೆ, ನೀ ಎಷ್ಟು ಮಾಡಿದ್ರು ಅಷ್ಟಕ್ಕೀಗೆ.